ಬಿಗ್ ಬಾಸ್ ಆದ್ಮೇಲೆ ಪ್ರಪೋಸಲ್ಸ್ ಆಬ್ವಿಯಸ್ಲಿ ಬಂದಿರುತ್ತೆ. ಒಪ್ಕೊಂಡಿದ್ದೀರಾ ನನ್ನನ್ನ ಅಥವಾ ಯಾರು ಇಷ್ಟಪಡ್ತಾರೆ ಅಯ್ಯೋ ಮೇಡಮ್? ಸಾಕು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೆಸೇಜ್ಗಳು. ಇದೆ ಇದೆ ಇದೆ. ಹ್ಮ್. ಅದೊಂದು ಭಾಗ್ಯ ಅಂತಾನೆ ಹೇಳೋದು. ಹ್ಮ್. ಹೆಣ್ಮಕ್ಳು ಇಷ್ಟಪಡ್ತಾರೆ, ಹ್ಮ್. ಆ, ಇಷ್ಟಪಟ್ಟಿದ್ದಾರೆ, ಪಡ್ತಾ ಹ್ಮ್. ಇದ್ದಾರೆ. ಹ್ಮ್. ಅವರ ಇಷ್ಟಗಳನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಹೀಗೀಗ ಇಷ್ಟ ಅಂತ ಅದನ್ನ ನಾವು ಒಳ್ಳೆ ರೀತಿಯಲ್ಲೇ ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಅಂದರೆ ಒಳ್ಳೆ ರೀತಿಲಿ ನಾನು ಧನ್ಯೋಸ್ಮಿ. ಆ, ಯಾಕಂದ್ರೆ ಮಾತೆಯರು ನೀವೆಲ್ಲ ಒಂದು ಶಕ್ತಿಗಳು. ಯಾಕಂತಂದ್ರೆ ಹುಡುಗನಿಗೆ ಒಂದು ಹ್ಯೂಮನ್ನ ಕ್ರಿಯೇಟ್ ಮಾಡುವಂಥ ಶಕ್ತಿ ಇಲ್ಲ. ಯಾವುದೇ ಆ್ಯಂಗಲಲ್ಲಿ ನೀವು ನೋಡಿದ್ರು ಹೆಣ್ಣು ಇಟ್ಸ್ ಆಲ್ವೇಸ್ ಅಪ್ಪರ್ ದೆನ್ ಅ ಮ್ಯಾನ್. ಆದರೆ ಸಮಾಗಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಹೆಣ್ಣುಮಕ್ಳು ಗಂಡಸಿಗೆ ಸಮಾಗಕ್ಕೆ ಕೊಟ್ಟಿದ್ದಾರೆ ವೆನ್ ದೇ ಆರ್ ಅಪ್ಪರ್ ದೆನ್ ಮ್ಯಾನ್. ಐ ಡೋಂಟ್ ನೋ ವೈ. ಓಕೆ, ಅದೊಂದು ಗೊತ್ತಿಲ್ಲ. ಬಟ್ ಸೊ ಆ ರೆಸ್ಪೆಕ್ಟ್ ಇದೆ. ಬಟ್ ಕೆಲವರು ನಮಗೆ ಬ್ಯಾಡ್ ಕಮೆಂಟ್ಸ್ ಮಾಡಿರೋರು ಇದ್ದಾರೆ. ಹೆಣ್ಮಕ್ಳಿದ್ದಾರೆ. ಅವರಿಗೆ ಅವ್ರದೇ ಭಾಷೆಯಲ್ಲಿ ಉತ್ತರನೂ ಕೊಟ್ಟಿದ್ದೀವಿ, ಇಲ್ಲ ಅಂತಲ್ಲ. ನಾನು ಹೇಳಿದ್ದೀನಿ ನಾನು ಅಷ್ಟು ಒಳ್ಳೆಯವನು ಅಲ್ಲ ಅಂತ. ತುಂಬ ತೀರ ಬಂದಾಗ ನಾವು ನಮ್ಮ ಒಳ್ಳೆತನ ವೀಕ್ನೆಸ್ ಅಲ್ಲ ಅಂತ ತೋರಿಸ್ಕೋಬೇಕಾಗತ್ತೆ ಒಂದೊಂದ್ಸಲ. ಸೊ ಅವ್ರಿಗೆ ಅವ್ರವ್ರ ಆ್ಯಂಗಲಲ್ಲಿ ಕೊಟ್ಟಿದ್ದೀವಿ ಉತ್ತರ. ಬಟ್ ಯಾರು ನಮಗೆ ಆ ರೆಸ್ಪೆಕ್ಟ್ ಕೊಟ್ಟು ನಮಗೆ ಆ ಅಭಿಮಾನವನ್ನು ಕೊಟ್ಟಿದ್ದಾರೆ ಅದನ್ನು ಭಾಳ ಇದು ಮಾಡಿದ್ದೀವಿ. ಬಟ್ ಇದೆ, ಬಹಳ ಸಂಗಾತಿ ಬೇಕು ಅನ್ನೋ ಒಂದು ಆಸೆ ಇದೆ. ಅದು ಆ ದೈವ ಕೃಪೆಯಿಂದ ನೋಡ್ತಿದ್ದಾರಾ? ಇಲ್ಲ ಅವ್ರು ನಮಗೇನೆ ಬಿಟ್ಟಿದ್ದಾರೆ. ನೀನು ಯಾಕಂದ್ರೆ ಎಂಡ್ವರೆಗೆ ಇರೋದು ನೀವಲ್ವಾ. ಎಂಡ್ವರೆಗೆ ಇರೋ ವ್ಯಕ್ತಿ ನೀವೇ ಆಯ್ಕೆ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿದೆ, ನಿಮ್ಮಷ್ಟು ತಿಳುವಳಿಕೆ ಇಲ್ಲ ಅಂತ ಅವರು. ನಮಗೀಗ ಹೆಂಗಾಗಿದೆ ಅಂತಂದ್ರೆ ನೀವು ಯಾರನ್ನಾದ್ರೂ ನೋಡಿಕೊಂಡು ಅಂತ ಹಂಗೇನಿಲ್ಲ. ಬಟ್ ಡ್ಯಾಡ್ ಮಾಮ್ ಇಸ್ ಓಪನ್ ಫಾರ್ ಇಟ್, ಹಂಗೇನಿಲ್ಲ. ಅಂದ್ರೆ ಅದೇನೋ ಏನಂತ. ಬಟ್ ನೋಡ್ಬೇಕು. ಬಟ್ ಇವತ್ತು ಏನಾಗಿದೆ ಗೊತ್ತಾ, ಇವತ್ತು ಬಿಸ್ನೆಸ್ ಆಗೋಗಿದೆ ಪಲ್ಲವಿ ಅವರೇ. ಟು ಬಿ ವೆರಿ ಆನೆಸ್ಟ್, ಮ್ಯಾರೇಜ್ ಎಲ್ಲವೂ ಈಗ ಹೆಣ್ಣಿನ ಮನೆಯವರು ಏನು ದೇ ಆರ್ ಸೆಲ್ಲಿಂಗ್ ದ ಡಾಟರ್ ಟು ಸಮ್ಬಡಿ ರಿಚ್. ದೇ ಜಸ್ಟ್ ವಾನ್ ಬಿಕಾಸ್ ಅವಳದು ನಾಳೆಯಿಂದ ಅವಳು ಚೆನ್ನಾಗಿರ್ಲಿ. ಅಂಡ್ ಇಟ್ ಇಸ್ ಪ್ರಾಕ್ಟಿಕಲಿ ಕರೆಕ್ಟ್ ಕೂಡ ಹೌದು ಅಂತ ಅನ್ಸುತ್ತೆ. ದುಡ್ಡಿದ್ರೆ ಅಟ್ಲೀಸ್ಟ್ ಏನಿಲ್ಲ, ಡಿವೋರ್ಸ್ ಆದ್ರೆ ಒಂದಿಷ್ಟು ಆಲಿಮನಿ ಸಿಗುತ್ತೆ, ಅದರಲ್ಲಾದ್ರೂ ಸ್ವಲ್ಪ ದುಡ್ಡು ಸಿಗುತ್ತೆ ಅಂತ. ಇಟ್ ಹಸ್ ಬಿಕಮ್ ಅ ಬಿಸ್ನೆಸ್ ಟುಡೇ, ಆಲಿಮನಿ ಬಿಸ್ನೆಸ್. ಈಗ ಎಲ್ಲ ಎಂಥ ವರ್ಗದ ಜನಾಂಗ ಕೂಡ ರಿಚ್ಚೇ ಬೇಕು ಅಂತ. ಸೊ ಹೀಗಾಗಿದೆ. ಸೊ ಐ ಡೋಂಟ್ ನೋ, ನಮ್ಮ ತಿಳುವಳಿಕೆ, ಆ ಥಾಟ್ಸ್ ಆರ್ ಇನ್ ಅ ಡಿಫ್ರೆಂಟ್ ಝೋನ್. ನಾವು ಯೋಚನೆ ಮಾಡೋ ಇದು ಬೇರೆ ಇದೆ. ನಮಗೆ ಮನಿ ಯಾವಾಗಲೂ ಪ್ರಾಮುಖ್ಯತೆ ಅಷ್ಟು ತಗೊಳ್ಳಿಲ್ಲ. ಸ್ಪೆಷಲಿ ನನ್ನ ಇದರಲ್ಲಿ ನನಗೆ ದೇರ್ ವೇರ್ ಅದರ್ ಲಾಟ್ಸ್ ಆಫ್ ಥಿಂಗ್ಸ್. ಇದು ನನ್ನ ಮನೇಲಿ ಯಾವಾಗಲೂ ಹೇಳ್ತಾರೆ ಡ್ಯಾಡಿ ಮಮ್ಮಿ, ನೀನು ದುಡ್ಡು ಮಾಡ್ಬೋದಾದ್ರೆ ಎಷ್ಟು ಮಾಡ್ಬೋದು ಮಾರೆ, ನಿನಗೆ ಅದ್ರ ಮೇಲೆ ಒಂದು ಆಸೆನೇ ಇಲ್ಲ ಅಂತ. ನನಗೆ ಗೊತ್ತಿಲ್ಲ, ನನಗೆಲ್ಲೋ ಸಾಧನೆ ದುಡ್ಡು ಮಾಡ್ಬೋದ್ರೆ ಎಷ್ಟು ಮಾಡ್ಬೋದಿತ್ತು. ನಾನು ಎಂತೆಂಥ ಜಾಬ್ ಆಸಕ್ತಿ ಇಲ್ಲ ಅಂತನಾ, ಬೇಡ ಅಂತನಾ, ಅಥವಾ ಹೇಗೆ? ಅಂದ್ರೆ ಅದೇ ಅಂತ ಇಲ್ಲ ನನಗೆ. ಮನಿ ಮಾಡಬೇಕು, ಹೀಗೆ ಮಾಡಬೇಕು ಅಂತಿಲ್ಲ ನನಗೀಗ. ನಾನು ಏನು ಕೆಲಸ ಮಾಡ್ತೀನಿ ಅದಕ್ಕೆ ನನಗೇನು ಸಂಭಾವನೆ ಬರುತ್ತೆ ಅದರಿಂದ. ಈಗ ನನಗೆ ಹೇಗೆ ಬರಬೇಕು ಗೊತ್ತಾ ದುಡ್ಡು? ನಾನೊಂದು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಚಲನಚಿತ್ರ ಏನಾದರೂ ಮಾಡಬೇಕು, ಈ ರೀತಿ ಮಾಡಬೇಕು. ಆ ಕೆಲಸಕ್ಕೇನು ಸಿಗಬೇಕು, ಆ ಫಲ ಆ ಭಗವಂತನಿಂದ ಅಷ್ಟು ಸಿಗ್ಬೇಕು ನನಗೆ. ಮಾಡಿ ಈ ಸ್ಕ್ಯಾಮ್ ಮಾಡಿ, ಇಲ್ಲಿ ಗೋಟಾಲ ಮಾಡಿ, ಅಲ್ಲಿ ಮಾಡಿ, ಇಲ್ಲಿ ಚೀಟಿಂಗ್ ಮಾಡಿ, ಲೋನ್ ತಗೊಂಡು ಅದು ಇದು ಮಾಡಿ ನನಗೆ ಬೇಡ ಅಂತ ದುಡ್ಡು. ನನಗಂತ ದುಡ್ಡು ಬೇಡ. ನನಗೆ ಕಲೆ ಸರಸ್ವತಿ ಏನು ನನಗೆ ಕೊಡ್ತಾಳೆ, ನನಗೆ ಇಲ್ಲಿವರೆಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಐ ಡೋಂಟ್ ಫಿಯರ್. ನನ್ನ ಕಲಾ ಸರಸ್ವತಿ ನನ್ನ ಏನು ಕಾಪಾಡ್ಕೊಂಡು ಬಂದಿದ್ದಾರೆ, ನನ್ನ ಕೈ ಹಿಡ್ದೇ ಹಿಡಿತಾರೆ ಅವರು. ಮತ್ತೆ ಮಹಾಕಾಲಿದ್ದಾರೆ. ಏನೂ ಇಲ್ಲ ಅಂತ ಅಂದ್ರು ಜೀವನದಲ್ಲಿ, ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ದೀನಿ, ಏನೂ ಇಲ್ಲ ಅಂತ ಅಂದ್ರೂ ನಮ್ಮ ಮಂಗಳೂರಿನಲ್ಲಿ ಒಂದು ಸುರಭಿ ಗೋಶಾಲೆ ಅಂತ ಇದೆ. ನನ್ನ ಬೇಕಾದವರು, ನನ್ನ ಪ್ರೀತಿಸೋ ಒಂದು ಅಣ್ಣಂದ್ರೆ ಇದ್ದಾರೆ ಅಲ್ಲಿ. ನೀವು ಬಿಗ್ ಬಾಸ್ ಅಲ್ಲೂ ಹೇಳಿದ್ರಿ, ನಾನು ಗೋಶಾಲೆಗೆ ಹೋಗ್ತೀನಿ, ಅಲ್ಲಿರ್ತೀನಿ, ಆ ಪಶುಗಳ ಸೇವೆ ಮಾಡಿಕೊಂಡು, ನನ್ನ ಗೋಮಾತೆ ಸೇವೆ ಮಾಡ್ಕೊಂಡು, ಅದಕ್ಕೆ ಹುಲ್ಲು ಹಾಕೊಂಡು ಅದ್ರ ಸಂತೋಷದಲ್ಲಿ ನನ್ನ ಸಂತೋಷ ನೋಡ್ತೀನಿ ಹೊರತು ನನ್ನ ಜೀವನದಲ್ಲಿ ಒಂದು ತಪ್ಪಾಗಲಿ ಅಥವಾ ಸ್ವಾರ್ಥ ಆಗಲಿ ಅಥವಾ ದುಡ್ಡಾಗಲಿ ಫೇಮಿಗಾಗಲಿ ಏನೋ ಒಂದು ಮಾಡ್ಕೊಂಡು. ಮದುವೆ ಮೇಲೆ ಆಸಕ್ತಿ ಇದೆಯಾ ಇಲ್ವಾ? ಒಳ್ಳೆ ಪಾರ್ಟ್ನರ್ ಮೇಲೆ ಆಸಕ್ತಿ ಇದೆ. ಅಂದರೆ ನನ್ನ ಈ ವಿಚಾರಗಳು ಏನಿದೆ ಅಂಥ ವಿಚಾರಗಳು, ಮತ್ತೆ ನನಗೆ ಅವ್ರ ತಿಳುವಳಿಕೆ ಹೇಳ್ಬೇಕು. ಈಗ ನಾನು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀನಿ ಅಂಥದ್ದೆಲ್ಲ ಅವ್ರು ಮಾತಾಡ್ಬೇಕು ನನ್ನ ಹತ್ರ. ಅಲ್ಲ ಕಂದ, ಹೀಗೆ ದಿಸ್ ಇಸ್ ವಾಟ್ ಇಸ್ ದ ರೈಟ್ ವೇ, ಈ ರೀತಿ ಥಿಂಕ್ ಮಾಡಬಾರ್ದು, ಮತ್ತೆ ಒಟ್ಟಿಗೆ ಬೆಳೆಯೋಣ,
ಒಟ್ಟಿಗೆ ಬೆಳೆಯೋಣ, ಹೀಗೆ ಮಾಡೋಣ, ನೀವು ಹೀಗೆ ಮಾಡಬೇಕು. ಈಗ ನಾನೇ ಏನು ನನ್ನಿಂದ ದೇವರುಗಳಿಂದನೇ ತಪ್ಪಾಗಿದೆ, ಹೌದಲ್ವಾ? ನಾನೊಬ್ಬ ಮನುಷ್ಯ, ನನ್ನಿಂದ ತಪ್ಪಾಗಬೇಕು. ಕಂದ ಏನಕ್ಕೆ ಮಾಡಿದ್ರಿ ಈ ರೀತಿ, ಏನಕ್ಕೆ ಇಂಥ ತಪ್ಪು ಮಾಡಿದ್ರಿ, ಹೀಗೆ ಮಾಡಬಾರ್ದು ನೀವು, ಹೀಗೆ. ಆ್ಯಂಡ್ ಶಿ ಶುಡ್ ಬಿ ಸಂಬಡಿ ಪರ್ಸನ್ ದಟ್ ಎವ್ರಿ ಡೇ ಐ ಶುಡ್ ಫಾಲೋ. ಏನ್ ಕ್ವಾಲಿಟೀಸ್ ಇರಬೇಕು ಅಂತ? ಗುಡ್ ಕ್ವಾಲಿಟೀಸ್ ಅಷ್ಟೇ, ಇಂಥದ್ದೇ ಅಂತಲ್ಲ. ಗುಡ್ ಕ್ವಾಲಿಟೀಸ್ ಇರಬೇಕು, ಮತ್ತೆ ನೋಡಕ್ ಚೆನ್ನಾಗಿರ್ಬೇಕು. ಅಂದ್ರೆ ನೀವು ಚೆನ್ನಾಗಿದ್ದೀರಾ ಅಂತನಾ ಅಥವಾ ಹೇಗೆ? ನಾವು ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದೀವಿ, ನಮ್ಮ ಹೀರೋಯಿನ್ ತರನೇ ಇರ್ಲಿ ಸ್ವಲ್ಪ ಅಂತ ಅದೊಂದು ಆಸೆ ಇದೆ. ಚೆನ್ನಾಗಿರ್ಬೇಕು, ಗುಡ್ ಲುಕಿಂಗ್ ಇರಬೇಕು, ಅದೊಂದು ಒಂಚೂರು, ಅದು ಪ್ರತಿಯೊಬ್ಬರಿಗೆ ಇದ್ದಿದ್ದು ನಾರ್ಮಲ್ ಆಸೆ. ಅದನ್ನ ಬಿಟ್ಟು ಒಳ್ಳೆ ಕ್ವಾಲಿಟೀಸ್, ಒಳ್ಳೆ ವ್ಯಾಲ್ಯೂಸ್ ಇರೋರು, ಆಮೇಲೆ ನಮ್ಮನ್ನ ಅವರ ಕ್ವಾಲಿಟೀಸ್ ಇಂದ ವಿನ್ ಮಾಡೋವಂಥವ್ರು. ನಾವು ಸರೆಂಡರ್ ಆಗಬೇಕು. ಅಮ್ಮ, ನನ್ನ ಅಮ್ಮನ ಸ್ಥಾನ ನೆಕ್ಸ್ಟ್ ಕೊಟ್ಟು, ನಾನು ಯಾವಾಗಲೂ ಹೇಳ್ತೀನಿ, ನಿನ್ನ ದೇವಿ ಥರ ಆರಾಧನೆ ಮಾಡಬೇಕು. ನಾನೇ ಸರಿ ಇಲ್ಲ, ನಾನೇ ಹೇಳ್ತೀನಿ ಫಸ್ಟ್, ನಾನು ಸರಿ ಇಲ್ಲ ಅಮ್ಮ. ನನಗೆ ಒಂದು ಮಗುವಿಂದ ವಯಸ್ಸಿಗೆ ಬಂದಿರೋವರೆಗೆ ಯಾವುದೆಲ್ಲ ಆಕರ್ಷಣೆಗಳಿತ್ತು ಎಲ್ಲವನ್ನು ನೋಡಿದ್ದೀನಿ, ಎಲ್ಲವನ್ನು ಮಾಡಿದ್ದೀನಿ. ಬಟ್ ಭಗವಂತ ಒಂದು ಇದರಲ್ಲಿ ನನಗೆ ಇವತ್ತು ಏನೋ ಒಂಚೂರು ತಿಳುವಳಿಕೆ ಕೊಟ್ಟಿದ್ದಾನೆ, ತಪ್ಪು ಸರಿ ಮಧ್ಯೆ ಒಂದು ವ್ಯತ್ಯಾಸ ಏನಿದೆ ಅಂತ ತಿಳಿಸ್ಕೊಟ್ಟಿದ್ದಾನೆ. ನನಗೆ ಈಗ ಈ ಬಂದಿರೋ ಬುದ್ಧಿಗೆ ನನಗೆ ಸಾಕ್ಷಾತ್ ದೇವಿ ಬೇಕು. ನಾನು ಯಾಕಂತಂದ್ರೆ ಇನ್ನು ಮುಂದೆ ನಾನು ಬಾಳುವಂಥ ಬಾಳು ಸಂಪೂರ್ಣವಾಗಿ ನಿಮಗೆ ಸಮರ್ಪಣೆ ಮಾಡಿ ನಾನು ಹಾಗಿರ್ಬೇಕು. ನಾನು ಅಂಥದ್ದೊಂದು ವ್ಯಕ್ತಿ ಸಿಕ್ಕಿದಾಗ, ಅಂಥದ್ದು ಎಕ್ಸಿಸ್ಟಿಂಗ್ ಒಂದು ಫೇರಿ ಟೈಲ್ ಆಗ್ಬೋದೇನೋ ಅಂತ ವಿಚಾರ ಇಲ್ವಾ ಅಂತ. ಸೊ ಅಂಥದ್ದು ಯಾರಾದರೂ ವ್ಯಕ್ತಿ ಸಿಕ್ಕಿದ್ರೆ ಎಸ್, ಅಂದರೆ ಆ ಆ್ಯಂಗಲ್ ಅಲ್ಲಿ ನನಗೆ ಇಷ್ಟ. ನನಗೆ ನನ್ನ ತಾಯಿ ಮತ್ತು ನನ್ನ ಲೈಫ್ ಪಾರ್ಟ್ನರ್, ನನ್ನ ಎರಡು ಶಕ್ತಿ, ಅದು ತಂದೆ ತಾಯಿ ಮೈ ಲೈಫ್ ಪಾರ್ಟ್ನರ್. ಸೊ ಅವ್ರು ಆ ಇದರಲ್ಲಿ ಅಂಥದ್ದೇ ಇದಕ್ಕಿದ್ದಾಗ, ಮತ್ತು ನನ್ನ ತಂದೆ ತಾಯಿನ ನನಗಿಂತ ಜಾಸ್ತಿ ಪ್ರೀತಿ ಮಾಡೋಳ್ಬೇಕು. ನನಗಿಂತ ಫನ್ ಇರಬೇಕು, ನನಗಿಂತ ಅವ್ರನ್ನ ನಗಾಡ್ಸ್ಕೊಂಡು ಹಿಂಗಿದ್ದ, ಅದಕ್ಕಿಂತ ದೊಡ್ಡದು ನಾನು ಬೇರೆ ಏನು ಕೇಳಲ್ಲ. ನನ್ನ ಮಮ್ಮಿ ಅವಳ ಜೊತೆ ಸೂಪರ್ ಗುರು ನಿನ್ನ ಹೆಂಡ್ತಿ ಅಂತ ಅಂದ್ಬಿಟ್ರೆ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ನನ್ನ ಅಮ್ಮ ಅಂದ್ಬಿಟ್ರೆ, ಯಾಕಂದ್ರೆ ನನ್ನ ಮಮ್ಮಿನ ಮೆಚ್ಚೋದು ಬಹಳ ಕಷ್ಟ ಇದೆ. ಮೈ ಡ್ಯಾಡ್ ಇಸ್ ಸೂಪರ್. ನನ್ನ ಡ್ಯಾಡಿ ಅಷ್ಟೊಂದು ಜೆಂಟಲ್ಮ್ಯಾನ್. ನನ್ನ ಡ್ಯಾಡಿ ಅಂತ ಹೇಳ್ತಾ ಇಲ್ಲ, ಅಂತ ಒಂದು ಜಾಯ್ಫುಲ್, ಅಂತ ಒಂದು ವಿಚಾರವಂತ, ಅಂತ ಒಂದು ಜೀವನದ ಬಗ್ಗೆ ತಿಳ್ಕೊಂಡಿರೋರು, ಅಂತ ಒಂದು ವ್ಯಕ್ತಿನ ನಾನೇ ನೋಡಿಲ್ಲ ನನ್ನ ಲೈಫಲ್ಲಿ ಯಾರನ್ನು. ಅಂತ ಒಂದು ಸೂಪರ್ ವ್ಯಕ್ತಿ ನಮ್ಮ ತಂದೆ. ಸೊ ನನ್ನ ತಂದೆ ಮತ್ತೆ ನನ್ನ ತಾಯಿ, ಸ್ಪೆಷಲಿ ನನ್ನ ತಾಯಿನ ಮೆಚ್ಚೋದು ಬಹಳ ಕಷ್ಟ. ಅವ್ರೊಂದು ಸೂಪರ್ ಅಂದ್ಬಿಟ್ರೆ ನನ್ನಷ್ಟು ಸಕ್ಸಸ್ಫುಲ್ ಬೇರೆ ಯಾರು ಇಲ್ಲ. ನಿನ್ನ ಹೆಂಡತಿ ಸೂಪರ್ ಗುರು ಅಂತ ಅಂದ್ಬಿಟ್ರೆ ಅಷ್ಟೇ ಸಾಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.